ನೀವು ನಿನ್ನೆ ರಾತ್ರಿ ಕಂಡ ಕನಸು ಕೇವಲ ಒಂದು ಕನಸಾಗಿರಲಿಲ್ಲ ಎಂದರೆ, ಕಣ್ಣು ಮುಚ್ಚಿದಾಗ ನೀವು ನೋಡಿದ ಒಂದು ಹಾವು, ಒಂದು ಬಾಗಿಲು, ಒಂದು ನದಿ, ಒಂದು ಸಾವು ಅಥವಾ ಕೈಗೆ ಸಿಕ್ಕಿದ ಹಣ, ಇವೆಲ್ಲವೂ ನಿಮ್ಮ ಮನಸ್ಸಿನ ಯಾವುದೋ ರಹಸ್ಯವನ್ನು ಹೇಳುತ್ತಿದ್ದರೆ, ಕೆಲವೊಮ್ಮೆ ನಾವು ಕನಸಿನಲ್ಲಿ ನೋಡಿದ ಒಂದು ದೃಶ್ಯ ಬೆಳಗ್ಗೆ ಎದ್ದ ಮೇಲೂ ನಮ್ಮ ಮನಸ್ಸಿನಿಂದ ಹೋಗುವುದಿಲ್ಲ. ನಾನು ಇಂತಹ ಕನಸು ಯಾಕೆ ಕಂಡೆ ಎಂಬ ಪ್ರಶ್ನೆ ಕಾಡುತ್ತಲೇ ಇರುತ್ತದೆ. ಹಾಗಾದರೆ ಕನಸುಗಳು ನಿಜವಾಗಿಯೂ ಯಾವುದಾದರೂ ಸಂದೇಶವನ್ನು ನೀಡುತ್ತವೆಯೇ? ಕನಸಿನಲ್ಲಿ ಹಾವು ಕಂಡರೆ ಏನರ್ಥ? ನೀರ್ ಕಂಡರೆ, ಹಲ್ಲು ಬಿದ್ದರೆ, ಸಾವು ಕಂಡರೆ, ಹಣ ಸಿಕ್ಕರೆ ಮತ್ತು ಕನಸಿನಲ್ಲಿ ನಿಮ್ಮನ್ನು ಯಾರಾದರೂ ಹಿಂಬಾಲಿಸುತ್ತಿರುವಂತೆ ಕಂಡರೆ ಅದರ ಅರ್ಥವೇನು? ಇಂದು ನಾವು ಕನಸಿನಲ್ಲಿ ಸಾಮಾನ್ಯವಾಗಿ ಕಾಣುವ 30 ವಸ್ತುಗಳ ಹಿಂದಿರುವ ಅರ್ಥಗಳನ್ನು ತಿಳಿದುಕೊಳ್ಳೋಣ. ಆದರೆ ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ, ಏಕೆಂದರೆ ಕೊನೆಯಲ್ಲಿ ನಮ್ಮ ಮೆದುಳು ಕನಸುಗಳನ್ನು ಹೇಗೆ ಸೃಷ್ಟಿಸುತ್ತದೆ ಮತ್ತು ಕೆಲವು ಕನಸುಗಳು ನಮಗೆ ನಿಜವಾಗಿ ನಡೆದಂತೆ ಯಾಕೆ ಅನಿಸುತ್ತವೆ ಎಂಬ ಕುತೂಹಲಕಾರಿ ರಹಸ್ಯವನ್ನು ತಿಳಿಯೋಣ. ಹಾಗಾದರೆ ನಿಮ್ಮ ಕನಸು ಯಾವ ರಹಸ್ಯವನ್ನು ಮರೆಮಾಡಿದೆ ಎಂದು ತಿಳಿಯೋಣ ಬನ್ನಿ. ಕನಸಿನಲ್ಲಿ ಹಾವು ಕಂಡರೆ ಅದು ಭಯ, ಆತಂಕ ಅಥವಾ ನಿಮ್ಮ ಜೀವನದಲ್ಲಿರುವ ಯಾವುದೋ ಸಮಸ್ಯೆಯ ಪ್ರತಿಕಾರವಾಗಿರಬಹುದು. ಹಾವು ನಿಮ್ಮನ್ನು ಹಿಂಬಾಲಿಸುತ್ತಿದ್ದರೆ ನೀವು ನಿಜ ಜೀವನದಲ್ಲಿ ಯಾವುದೋ ಸಮಸ್ಯೆಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಾ ಎಂದು ಇದರ ಸಂಕೇತ. ನೀರು ಸಾಮಾನ್ಯವಾಗಿ ಭಾವನೆಗಳಿಗೆ ಸಂಬಂಧಿಸಿದ ಸಂಕೇತವಾಗಿದೆ. ಶಾಂತವಾದ ನೀರು ಮನಸ್ಸಿನ ಶಾಂತಿಯನ್ನು ಪ್ರತಿಬಿಂಬಿಸುತ್ತದೆ. ಪ್ರಕ್ಷುಬ್ಧ ನೀರು ಗೊಂದಲ ಅಥವಾ ಭಾವನಾತ್ಮಕ ಒತ್ತಡ ಸೂಚಿಸುತ್ತದೆ. ಸಮುದ್ರ ತುಂಬಾ ದೊಡ್ಡದು ಮತ್ತು ಆಳವಾಗಿದೆ. ಆದ್ದರಿಂದ ಕನಸಿನಲ್ಲಿ ಸಮುದ್ರ ಕಂಡರೆ ಜೀವನದಲ್ಲಿ ದೊಡ್ಡ ಪ್ರಶ್ನೆಗಳು ಎದುರಾಗುತ್ತವೆ ಎಂದು ಇದರ ಸಂಕೇತ. ಹಾವು ಭಯ, ಆತಂಕ ಅಥವಾ ಎಚ್ಚರಿಕೆ ಸಂಕೇತ. ನೀರು ಭಾವನೆಗಳು ಮತ್ತು ಮನಸ್ಥಿತಿಯ ಸಂಕೇತವಾಗಿದೆ. ಸಮುದ್ರ ಜೀವನದಲ್ಲಿ ದೊಡ್ಡ ಗೊಂದಲದ ಸಂಕೇತ. ಮಳೆ ಜೀವನದಲ್ಲಿ ಬದಲಾವಣೆಯ ಸಂಕೇತ. ಬೆಂಕಿ ಕೋಪದ ಸಂಕೇತ. ಹಲ್ಲು ಬೀಳುವುದು ಆತಂಕ ಅಥವಾ ಅಸುರಕ್ಷತೆಯ ಸಂಕೇತ. ಹಣ ಸಿಗುವುದು ಯಶಸ್ಸು, ಒಳ್ಳೆಯ ಅವಕಾಶಗಳ ಸಂಕೇತ. ಹಣ ಕಳೆದುಕೊಳ್ಳುವುದು ನಷ್ಟ ಅಥವಾ ಹಣಕಾಸಿನ ತೊಂದರೆಯ ಸಂಕೇತ. ಮನೆ, ಕುಟುಂಬ ಅಥವಾ ಸ್ವಂತ ಜೀವನದಲ್ಲಿ ನಡೆಯುವ ಘಟನೆಯ ಸಂಕೇತ. ತೆರೆದ ಬಾಗಿಲು ಹೊಸ ಅವಕಾಶದ ಸಂಕೇತ. ಮುಚ್ಚಿದ ಬಾಗಿಲು ಅಡೆತಡೆಯ ಸಂಕೇತ. ವಿಮಾನ ಸ್ವಾತಂತ್ರ್ಯ ಅಥವಾ ದೊಡ್ಡ ಗುರಿಯ ಸಂಕೇತ. ಕಾರು ಜೀವನದ ದಿಕ್ಕು ಬದಲಾಯಿಸುವ ಸಂಕೇತ. ಓಡುವುದು ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳುವ ಸಂಕೇತ. ಹಕ್ಕಿ ಸಮಸ್ಯೆಗಳಿಂದ ಮುಕ್ತಿಯ ಸಂಕೇತ. ಮರ ಜೀವನದಲ್ಲಿ ಬೆಳವಣಿಗೆಯ ಸಂಕೇತ. ಬೆಟ್ಟ ಜೀವನದಲ್ಲಿ ದೊಡ್ಡ ಸವಾಲುಗಳ ಸಂಕೇತ. ನಾಯಿ ಸ್ನೇಹ, ನಿಷ್ಠೆ ಅಥವಾ ರಕ್ಷಣೆಯ ಸಂಕೇತ. ಬೆಕ್ಕು ಜೀವನದಲ್ಲಿ ಕುತೂಹಲಕಾರಿ ಘಟನೆಯ ಸಂಕೇತ. ಮಗು ಜೀವನದಲ್ಲಿ ಹೊಸ ಆರಂಭದ ಸಂಕೇತ. ಸಾವು ನಿಜವಾದ ಸಾವು ಎಂದಲ್ಲ, ಜೀವನದ ಒಂದು ಹಂತದ ಅಂತ್ಯ, ಹೊಸ ಆರಂಭದ ಸಂಕೇತ. ರಕ್ತ ಭಯದ ಸಂಕೇತ. ಭೂತ ಅಥವಾ ದೆವ್ವ ಭಯ ಜೀವನದಲ್ಲಿ ಒತ್ತಡದ ಸಂಕೇತ. ಕತ್ತಲೆ ಆತಂಕ, ಅನಿರೀಕ್ಷಿತ ಘಟನೆಯ ಸಂಕೇತ. ಸೂರ್ಯ ಸಂತೋಷದ ಸಂಕೇತ. ಚಂದ್ರ ಕಲ್ಪನೆಯ ಸಂಕೇತ. ಶಾಲೆ ಜೀವನದಲ್ಲಿ ಪರೀಕ್ಷೆಯ ಸಂಕೇತ. ಕಾಡು ಗೊಂದಲದ ಸಂಕೇತ. ಮದುವೆ ಜೀವನದಲ್ಲಿ ಬದಲಾವಣೆಗಳ ಸಂಕೇತ. ಬೆಟ್ಟ ಏರುವುದು ಗುರಿಗಾಗಿ ಪ್ರಯತ್ನದ ಸಂಕೇತ. ಕನಸಿನಲ್ಲಿ ಕಂಡ ವಸ್ತುಗಳಿಗೆ ನಿಜವಾಗಿಯೂ ಅರ್ಥವಿದೆಯೇ? ಕೆಲವೊಮ್ಮೆ ನಮ್ಮ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಕನಸುಗಳು ಒಂದು ಕಿಟಿಕಿಯಂತೆ ಕೆಲಸ ಮಾಡುತ್ತವೆ. ಆದರೆ ಒಂದು ಪ್ರಶ್ನೆ ಮಾತ್ರ ಉಳಿಯುತ್ತದೆ. ನೀವು ನಿನ್ನೆ ರಾತ್ರಿ ಕಂಡ ಕನಸು ನಿಜವಾಗಿಯೂ ನಿಮ್ಮ ಮನಸ್ಸಿನ ಯಾವುದೋ ರಹಸ್ಯವನ್ನು ಹೇಳುತ್ತಿದೆಯೇ? ನಿಮ್ಮ ಕನಸಿನಲ್ಲಿ ಇತ್ತೀಚೆಗೆ ಯಾವ ವಸ್ತು ಕಾಣಿಸಿಕೊಂಡಿದೆ? ಕಾಮೆಂಟ್ನಲ್ಲಿ ಆ ವಸ್ತುವಿನ ಹೆಸರನ್ನು ಬರೆಯಿರಿ. ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ವಿವರವಾಗಿ ತಿಳಿಯೋಣ. ಇಂತಹ ಕುತೂಹಲಕಾರಿ ವಿಷಯಗಳಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.